ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾವು ಮಸಾಲ ವಡೆ ರೆಸಿಪಿ ಮಾಡಿದ್ದೀವಿ. ಸಖತ್ತಾಗಿ ಬರುತ್ತೆ ಮಸಾಲ ವಡೆ ರೆಸಿಪಿ. ಸೊ ಫಸ್ಟಿಗೆ ಕಡಲೆಬೇಳೆ ತೊಗೊಂಡಿದ್ದೀವಿ. ಇದೊಂದು 5 ಅವರ್ ನೆನೆಸಿಟ್ಕೊಂಡಿದ್ದೀವಿ ಕಡಲೆಬೇಳೆನ. ಸೊ ಜಾರ್ಗೆ ನಾವು ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 10 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಸೊ ನೆನೆಸಿರೋ ಏನೇನು ಕಡಲೆಬೇಳೆ ಇದೆ ಅದನ್ನೆಲ್ಲ ಜಾರ್ಗೆ ಹಾಕ್ಕೊಳ್ಳಿ. ಸೊ ನಮ್ಮ 5 ಸ್ಟಾರ್ ಕಿಚನಲ್ಲಿ ಇನ್ನೂ ಹೊಸ ರೆಸಿಪೀಸ್ ಬರ್ತಾ ಇದೆ 5 ಸ್ಟಾರಲ್ಲಿ. ಸೊ ಸ್ಟೇ ಟ್ಯೂನ್. ನಮ್ಮ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಸೊ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಹೇಗೆ ರುಬ್ಬಿದ್ದೀವಿ ಅಂತ ತೋರಿಸಿದೆ ನೋಡಿ. ಫೈನಾಗಿ ರುಬ್ಬಂಗೇನಿಲ್ಲ. ಸೊ ತರ್ತರಿಯಾಗಿ ರುಬ್ಬಬೇಕು. ಅದನ್ನು ಒಂದು ಬಾಂಡೆಗೆ ಹಾಕೋಬೇಕು, ಒಂದು ಪಾತ್ರೆಗೆ ಹಾಕೊಳ್ಳಿ. ಅದಾದಮೇಲೆ ನಾವಿಲ್ಲೊಂದು 4 ಈರುಳ್ಳಿ ತೊಗೊಂಡಿದ್ದೀವಿ. ಅದಾದಮೇಲೆ ಒಂದು 6 ಇಂದ 7 ಹಸಿಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಎರಡನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಸೊ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇನ್ನೂ ಎಷ್ಟೊಂದು ರೆಸಿಪೀಸ್ ಇದೆ, ಎಲ್ಲ ಅಪ್ಲೋಡ್ ಮಾಡ್ತೀವಿ ಡೈಲಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೋದಲ್ಲ. ಸೊ ನಮ್ಮ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ತೋರಿಸ್ತಾ ಇದ್ದೀನಿ ನೋಡಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಂತ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ರೀಸೆಂಟಾಗಿ ನಮ್ಮದು ಹಬ್ಬ ಆಯಿತು, ಉಪವಾಸದ ಹಬ್ಬ ಅಂತ. ಸೊ ಅದಕ್ಕೆ ಮಾಡಿದ್ವಿ ನಾವು ಈ ರೆಸಿಪಿನ. ಸಕ್ಕತ್ತಾಗಿ ಬಂದಿತ್ತು, ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ಇದನ್ನು. ಸೊ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸಬ್ಸಿಗೆ ಮತ್ತು ಕೊತ್ತಂಬರಿ ಎರಡೂ ನೆನೆಸಿ ಇಟ್ಕೊಂಡಿದ್ದೀವಿ. ಅಂದರೆ ಚೆನ್ನಾಗಿ ತೊಳ್ಕೊಳ್ಳಿ ಎಲ್ಲ ಎರಡೂ ಚೆನ್ನಾಗಿ ತೊಳ್ಕೊಂಡು. ಆಮೇಲೆ ನಾವೀಗೇನು ಮಿಕ್ಸ್ ಮಾಡಿದ್ವಿ ಅದಕ್ಕೆ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಸಬ್ಸಿಗೆ ಮತ್ತು ಇದನ್ನು ಕೊತ್ತಂಬರಿನ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಸಣ್ಣದಾಗಿ ಅದನ್ನು ಹಾಕ್ಕೊಳ್ಳಿ. ನಾವೇನು ಆವಾಗಲೇ ಮಿಕ್ಸ್ ಮಾಡ್ಕೊಂಡಿದ್ವಿ ಎಲ್ಲ ವಡೆಗೆ, ಅದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ 2 ಸೊಪ್ಪನ್ನ ಏನೇನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಬ್ಸಿಗೆ ಸೊಪ್ಪು ಹಾಕೋದು ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪು. ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ವಡೆ. ಸೊ ನೋಡಿ ನಾವು ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀವಿ ನೋಡಿ. ಆ ಥರ ತಟ್ಕೊಳಂಗೆ ಇಡಬೇಕು, ಆ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕು. ಸೊ ನಾವೀಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಬಿಟ್ಕೊಳ್ಳಿ. ಇದು ಡೀಪ್ ಫ್ರೈ ಮಾಡ್ತಾಯಿದ್ದೀವಲ್ಲ, ಸೊ ನಿಮ್ಗೆ ಎಷ್ಟು ಬೇಕಷ್ಟು ಎಣ್ಣೆ ಬಿಟ್ಕೊಳ್ಳಿ ಡೀಪ್ ಫ್ರೈ ಮಾಡೋಕ್ಕೆ. ಒಂದು ಬಾಣಲೆ ತೊಗೊಳ್ಳಿ, ಅಂದರೆ ಪಾತ್ರೆ ಮೀನ್ಸ್ ಬಾಣಲೆ ತೊಗೊಳ್ಳಿ. ಅದಕ್ಕೆ ಒಂದೊಂದಾಗಿ ವಡೆ ಫಸ್ಟು ಕಾದಿದೆಯಾ ಅಂತ ಎಣ್ಣೆ ಒಳಗೆ ಒಂಚೂರು ಬಿಡಿ ಹಿಟ್ಟನ್ನು. ಸೊ ಎಣ್ಣೆ ಕಾಯ್ದ್ಮೇಲೆ ನಾವು ತೋರಿಸ್ತಾ ಇದ್ದೀವಿ ನೋಡಿ, ಆ ಥರ ತಟ್ಬಿಟ್ಟು ವಡೆನ ಸ್ವಲ್ಪ ಏನಂತಾರೆ ಮಂದ ಇರಬಾರ್ದು, ತೆಳ್ಳಗಿರ್ಬೇಕು. ಆವಾಗ ಒಳಗಡೆನೂ ಬೇಯುತ್ತೆ. ಮಂದ ಇದ್ದರೆ ಏನಂದರೆ ಒಳಗಡೆ ಇಟ್ಟಿರುತ್ತೆ, ಮೇಲೆ ಮಾತ್ರ ರೋಸ್ಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ತೆಳ್ಳಗೆ ಮಾಡ್ಕೊಳ್ಳಿ, ಇಲ್ಲ ಮೀಡಿಯಮಾಗಿ ಮಾಡ್ಕೊಳ್ಳಿ. ಆವಾಗ ಒಳಗಡೆನೂ ಬೇಯುತ್ತೆ. ಮತ್ತು ಮೀಡಿಯಮ್ ಉರಿಲಿ ಬೇಯಿಸಿ, ಆವಾಗ ಚೆನ್ನಾಗಿ ಒಳಗಡೆನೂ ಬೇಯುತ್ತೆ. ತುಂಬ ಸ್ಲೋ ಮಾಡಿಬಿಟ್ರೆ ಎಣ್ಣೆ ಕುಡಿಯುತ್ತೆ. ಸೊ ಹಾಗಾಗಿ ಮೀಡಿಯಮ್ ಉರಿಲಿ ವಡೆನ ಬೇಯಿಸಿ. ಸೊ ಇಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ, ಈ ಥರ ಇರಬೇಕು ಬ್ಯಾಟರ್. ಆವಾಗ ಚೆನ್ನಾಗಿ ಬರುತ್ತೆ, ಒಂಚೂರು ಬಿಟ್ಕೊಳ್ಳಲ್ಲ. ಸೊ ನಾವೆಲ್ಲ ಹಾಕ್ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ. ಸೊ ನೀವು ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಜಾಸ್ತಿ ವಡೆನ ಕರಿಬೋದು. ನೀವು ಎಷ್ಟು ಎಣ್ಣೆ ಹಾಕೋತೀರ ಅದ್ರ ಮೇಲೆ ಡಿಪೆಂಡ್, ನೀವು ಎಷ್ಟು ವಡೆನ ಹಾಕ್ಬೋದು ಅಂತ ಒಂದು ಒಬ್ಬೆಗೆ. ಸೊ ಇದೊಂಥರ ರೆಡ್ ಕಲರ್ ಬರಬೇಕು, ರೆಡ್ಡಿಶ್ ಕಲರ್. ಅಲ್ಲಿ ಗಂಟ ಬೇಯಿಸ್ಕೊಳ್ಳಿ, ಕಲರು ಟ್ರಾನ್ಸ್ಫರ್ ಆಗಬೇಕು ಅಲ್ಲಿ ಗಂಟ. ಸೊ ತೋರಿಸ್ತೀನಿ ನೋಡಿ. ಈ ಥರ ರೆಡ್ಡಿಶ್ ಕಲರ್ ಆದಮೇಲೆ ತೆಗೆದುಬಿಡಬೇಕು ವಡೆನ.
ಸೊ ನಾವು ಇನ್ನೊಂದು ಒಬ್ಬೆ ಹಾಕಿದ್ದೀವಿ. ಸೊ ಈ ಥರ ಬರುತ್ತೆ ನೋಡಿ, ಇಷ್ಟು ಕ್ರಿಸ್ಪಿಯಾಗಿ ಗರಿ ಗರಿಯಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಲೇಬೇಕು ಈ ರೆಸಿಪಿನ. ಸೊ ನಿಮ್ಗೇನಾರು ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಈ ಮಂತ್ ಅಷ್ಟೊತ್ತಲ್ಲಿ 50 ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್ ಎವ್ರಿವನ್.